ಇನ್ನು ರಾಜ್ಯದಲ್ಲಿ SIR ನಡೀತಾ ಇದೆ. ನಿಮಗೆಲ್ಲ ಗೊತ್ತು, ಬೆಂಗಳೂರಿನ ಗ್ರೇಟ್ DJ ಹಳ್ಳಿನಲ್ಲಿ BLO ಮೇಲೆ ಹಲ್ಲೆ ಆಗಿದೆ. SIRಗೆ ತೆರಳಿದ್ದ BLO ಮೇಲೆ ಹಲ್ಲೆ. ಯಾಕೆ ಅಂತ ಹೇಳ್ತೀವಿ, ಕ್ಷುಲ್ಲಕ ಕಾರಣ. ಬೆಂಗಳೂರಿನ DJ ಹಳ್ಳಿ, KG ಹಳ್ಳಿ ಎಲ್ಲ ಇದೆಯಲ್ಲ, ದೇವರ ಜೀವನ ಹಳ್ಳಿ, ಕಾಡುಗೊಂಡನ ಹಳ್ಳಿ ಅಂತ ಅದೆಲ್ಲ. ಫಕೀರಪ್ಪ ಅಂತ BLO ಒಬ್ಬರು ಹಲ್ಲೆಗಳಿಗಾಗಿದ್ದಾರೆ, ಬೂತ್ ಲೆವೆಲ್ ಆಫೀಸರ್. ಫಕೀರಪ್ಪನನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ ಆ ಜನ ಅಂತ ಆರೋಪ. ಯಾಕೆ? ಬೆಂಗಳೂರು ಉತ್ತರ BJP ಜಿಲ್ಲಾಧ್ಯಕ್ಷ ಹರೀಶ್ ಮಾಡಿರೋ ಆರೋಪ ಇದು. BLO ಮೇಲೆ ಹಲ್ಲೆ ನಡೆಸಿದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ. SIRಗೆ ತೆರಳಿದ್ದಂತಹ BLO ಮೇಲೆ ಹಲ್ಲೆ ಆಗಿದೆ. ನಿಮ್ಮ ಫಾರಮ್ ಇಲ್ಲಿ ಸಿಗಲ್ಲಪ್ಪ, ಜಯನಗರಕ್ಕೆ ಹೋಗಿ ಇಸ್ಕೊಳ್ಳಿ ಅಂತನೋ ಏನೋ ಹೇಳಿದ್ರಂತೆ. ಆ ರೀತಿ ಹೇಳಿದ್ದಕ್ಕೆ ಹಲ್ಲೆ. ನಿಮಗೆ ಆ ಹಲ್ಲೆಗೆ ಫೇಮಸ್ ಆಗಿರೋ ಏರಿಯಾ ರೀ ಅದು. ಗೊತ್ತಲ್ಲ ನಿಮಗೆ, DJ ಹಳ್ಳಿ, KG ಹಳ್ಳಿ ಗಲಾಟೆ ಹೆಂಗೆ ಆಗಿತ್ತು ಅಂತ. ಆ ರೀತಿ ಭಯದ ವಾತಾವರಣ ಇರತಕ್ಕಂಥ ಏರಿಯಾಗಳು ಇವೆಲ್ಲ, ಸುಮ್ಮನೆ ಹೇಳೋದಲ್ಲ. ಸೊ ಹಾಗಾಗಿ ಇವಾಗ ಅಲ್ಲಿ ಗಲಾಟೆ ಆಗಿದೆ. BLO ಮೇಲೆ ನೋಡಿ, ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇಟ್ಸ್ ಅ ಕ್ರೈಮ್, ಶಿಕ್ಷಾರ್ಹ ಅಪರಾಧ. ಹಾಗಾಗಿ ಇಬ್ಬರನ್ನ ಅರೆಸ್ಟ್ ಮಾಡಿದಾರಲ್ಲಿ. ಅರೆಸ್ಟ್ ಮಾಡಿ ಇವಾಗ ಮುಂದಿನ ಕ್ರಮ, ಅದು ಎಷ್ಟು ಜನ ಸೇರಿದ್ರು ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಅದು ಉತ್ತರ ಬೆಂಗಳೂರು BJP ಜಿಲ್ಲಾಧ್ಯಕ್ಷ ಹರೀಶ್ ಅವರು ಈ ಆರೋಪವನ್ನು ಮಾಡಿದ್ದಾರೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಉತ್ತರ ಲೋಕಸಭಾ ಕ್ಷೇತ್ರದ ಪುಲಕೇಶಿ ನಗರ ಕಾನ್ಸ್ಟಿಟ್ಯುನ್ಸಿಯಲ್ಲಿ DJ ಹಳ್ಳಿ ವಾರ್ಡಲ್ಲಿ ವಿಶೇಷವಾಗಿ ಮೋದಿ ರೋಡ್ ಅಂತ ಒಂದು ರೋಡ್ ಇದೆ, ಕುಖ್ಯಾತವಾದಂಥ ರೋಡು. ಅಲ್ಲಿನ 10 ಬೂತ್ಗಳಿಗೆ ಒಂದು ಸೂಪರ್ಡೆಂಟನ್ನು ಮಾಡಿದ್ದಾರೆ GBAಯಿಂದ. ಆ ಒಂದು ಅಧಿಕಾರಿನ, ಫಕೀರಪ್ಪ ಅಂತ ಒಂದು ಅಧಿಕಾರಿನ ರಸ್ತೆಯಲ್ಲಿ ಇಟ್ಟಾಡಿಸ್ಕೊಂಡು ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿ 7-8 ಜನ ಮುಸಲ್ಮಾನರು. ಯಾಕೆ ಹಲ್ಲೆ ಮಾಡಿದ್ರು ಅಂದರೆ, ಅವರು ಅಲ್ಲಿರೋ ಅಂಥ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾದೇಶಿಗಳನ್ನ, ಪಾಕಿಸ್ತಾನಿಗಳನ್ನ ಸೇರ್ಸೋಕ್ಕೆ ಒತ್ತಾಯನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ನುಸುಳುಕೋರು, ನಾವು ಇವ್ರನ್ನ ಸೇರ್ಸೋಕ್ಕಾಗಲ್ಲ, ಇವ್ರದ್ದು ಯಾವುದೇ ವಿಧವಾದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಯಾವಾಗ ನಡೆದಿರೋ ಘಟನೆ, ಯಾವಾಗ ಹಲ್ಲೆ ಮಾಡಿದ್ದಾರೆ, ಅದಕ್ಕೇನಾದರೂ ಸಾಕ್ಷ್ಯಾಧಾರಗಳು ಸಿಕ್ಕಿದೆಯಾ, ಕಂಪ್ಲೇಂಟ್ ಆಗಿದೆಯಾ, ಪೊಲೀಸರು ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಅಂತ? ಅರವಿಂದ್, ಇದು ಮತ್ತೊಬ್ಬ BLO ಮೇಲೆ ನಡೆದಿರುವಂತಹ ಹಲ್ಲೆ ಪ್ರಕರಣ. ಬೆಂಗಳೂರಿನ DJ ಹಳ್ಳಿಯಲ್ಲಿ ನಿನ್ನೆ ವಾರ್ಡ್ ನಂಬರ್ 47ರಲ್ಲಿ ನಡೆದಿದಂತಹ ಘಟನೆ ಇದು. ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಅಲ್ಲಿ BLOಗಳು SIR ಕೆಲಸವನ್ನು ಮಾಡ್ತಾ ಇರ್ತಾರೆ. ಫಕೀರಪ್ಪ ಅನ್ನೋರು ಈ 10 ಜನ BLOಗಳಿಗೆ, ಅಂದರೆ 10 ವಾರ್ಡ್ಗಳ BLOಗಳಿಗೆ ಅಧೀಕ್ಷಕ, ಸೂಪರ್ವೈಸರು, ಅವ್ರ ಮೇಲೆ ಹಲ್ಲೆ ಆಗಿರುವಂಥದ್ದು. ನಿನ್ನೆ BLOಗಳು SIR ಯಾವ ರೀತಿ ಮಾಡ್ತಾ ಇದ್ದಾರೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ ಅಂತ ಇವರು ಫಕೀರಪ್ಪನವರು ನಿನ್ನೆ ವಾರ್ಡ್ ನಂಬರ್ 47ಕ್ಕೆ ಹೋಗ್ತಾರೆ. ಅದಾಗಲೇ ಅಲ್ಲಿ ಅವರ ಒಬ್ಬ BLO ಜೊತೆ ಈ ಯುವಕರು ಏನೆಲ್ಲ ಆರೋಪ ಇದೆ, ಹಲ್ಲೆ ಮಾಡಿದ ಆರೋಪ ಇದೆ, ಹಲ್ಲೆಕೋರರು, ಇವರು ಗಲಾಟೆ ಮಾಡ್ತಾ ಇರ್ತಾರೆ. ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಇವ್ರು ಮಧ್ಯೆ ಹೋಗಿ ಕೇಳ್ತಾರೆ. ಮಧ್ಯಾಹ್ನ 1:00ಗೆ ನಡೆದಂಥ ಘಟನೆ. ಆ ಸಂದರ್ಭದಲ್ಲಿ ನೀನು ಯಾರು ಇದನ್ನು ಕೇಳೋಕೆ ಅಂತ ಫಕೀರಪ್ಪ ಅವ್ರ ಮೇಲೆ ಆ ಹುಡುಗರು ಹಲ್ಲೆ ಮಾಡ್ತಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. FIRನಲ್ಲೂ ಕೂಡ ಇದನ್ನೇ ಉಲ್ಲೇಖ ಮಾಡಿದ್ದಾರೆ. ಒಟ್ಟು ಈಗ ಒಂದು 8-10 ಸ್ಥಳೀಯ ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಬ್ಬರು ಅರೆಸ್ಟ್ ಕೂಡ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಮೇಲೆ SIR ಸಂದರ್ಭದಲ್ಲಿ ಆಗಿರುವಂತಹ ಹಲ್ಲೆ ಪ್ರಕರಣ. ಈ ಥರ ಪದೇ ಪದೇ ಹಲ್ಲೆ ಆಗ್ತಾ ಇದೆ. ಇತ್ತೀಚೆಗೆ ಶಿವಾಜಿನಗರದಲ್ಲಿ ಫುಟ್ಪಾತ್ ಇರುವ ಸಂದರ್ಭದಲ್ಲೂ ಕೂಡ 4 ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಲಾಗಿತ್ತು. ಅದಾದ ಬೆನ್ನಲ್ಲೇ ಈ ಒಂದು ಘಟನೆ ನಡೆದಿದೆ. ಹಾಗಾಗಿ ಇದನ್ನು ತೀವ್ರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಇದನ್ನ BJPಯವರು ಕೂಡ ಇವತ್ತು ಸುದ್ದಿಗೋಷ್ಠಿ ಮಾಡಿ ಹರೀಶ್ ಅವರು ಹೇಳಿದ್ದಾರೆ. ಅಲ್ಲಿ ಬಾಂಗ್ಲಾ ಅಕ್ರಮ ನಿವಾಸಿಗಳಿದ್ದಾರೆ, ಅವ್ರನ್ನ ಸೇರಿಸುವಂಥ ವಿಚಾರದಲ್ಲಿ ಜಟಾಪಟಿಯಾಗಿ ಈ ಹಲ್ಲೆ ಆಗಿದೆ. ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ, ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು, ಈ ಥರ ಮತ್ತೆ ಘಟನೆ ಆಗಬಾರ್ದು ಅನ್ನುವಂತಹ ಆರೋಪವನ್ನು ಕೂಡ, ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಫಕೀರಪ್ಪ ಅನ್ನೋರು ಸ್ಲಮ್ ಬೋರ್ಡ್ನ ಸರ್ಕಾರಿ ಅಧಿಕಾರಿ. ಆದರೆ ನಿನ್ನೆ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಮತ್ತೆ ಬನ್ನಿ ಅಂತ ವೈದ್ಯರು ಹೇಳಿದ್ರು ಕೂಡ ಅವರು ಹೋಗಿಲ್ವಂತೆ. ಏನೋ ಒತ್ತಡ ಇರಬೇಕು ಅನ್ನುವಂತಹ ಶಂಕೆ ಕೂಡ ಇದೆ. ಒಟ್ಟಾರೆಯಾಗಿ BLO ಫಕೀರಪ್ಪ ಅವರ ಮೇಲೆ ಹಲ್ಲೆ ಆಗಿದೆ. ಇದನ್ನು BJP ಖಂಡನೆ ಮಾಡ್ತಾ ಇದೆ. ಹೋರಾಟ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಮಾಡಿಕೊಳ್ಳಲಾಗ್ತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. 8-10 ಜನದಲ್ಲಿ ಇಬ್ಬರೇನು ಅರೆಸ್ಟ್ ಆಗಿರೋದು, ಉಳಿದವರು ಅವರು ಯಾರು ಅಂತ ನೋಡಿ ಒದ್ದು ಒಳಗೆ ಹಾಕಬೇಕು.